ಬ್ರೇಕ್ ಆದ್ಮೇಲೆ ಮತ್ತೆ ಸುವರ್ಣ ನ್ಯೂಸ್. ಪಾಪಿ ಪಾಕಿಸ್ತಾನ ಮತ್ತೆ ಭಾರತವನ್ನು ಕೆಣಕಿದೆ. 10 ದಿನಗಳಲ್ಲಿ 20ನೇ ಬಾರಿ ಕದನ ವಿರಾಮವನ್ನು ಉಲ್ಲಂಘಿಸಿದೆ. ಜೊತೆಗೆ ಭಾರತದ ಗಡಿಯಲ್ಲಿ ಮತ್ತಷ್ಟು ದಾಳಿಗಳನ್ನು ನಡೆಸಲು, ಶಾಂತಿಯನ್ನು ಕದಳಲು ಸ್ಕೆಚ್ ಹಾಕಿದೆ. ಎಷ್ಟೇ ಚೀಮಾರಿ ಹಾಕಿದ್ರೂ ಪಾಪಿ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಬಿಡುತ್ತಿಲ್ಲ. ಪದೇ ಪದೇ ಕಾಲ್ಕೆರೆದು ಭಾರತದ ಮೇಲೆ ಬರುತ್ತಲೇ ಇದೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ಕಳೆದ ರಾತ್ರಿ ಸಹ ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆ ಕೆರನ್ ಸೆಕ್ಟರ್ನಲ್ಲಿ ಪಾಕ್ ಪಡೆಗಳು ಗುಂಡಿನ ದಾಳಿ ಮಾಡಿವೆ. ಮುಂಜಾನೆ 3 ಗಂಟೆ ಸುಮಾರಿಗೆ ಭಾರತೀಯ ಸೇನಾ ನೆಲಗಳ ಮೇಲೆ ಗುಂಡು ಹಾರಿಸಲಾಗಿದೆ. ಜೊತೆಗೆ 200ಕ್ಕೂ ಹೆಚ್ಚು ಉಗ್ರರು ಗಡಿ ದಾಟಿ ಒಳ ನುಸುಳಿದ್ದಾರೆ ಅನ್ನೋ ಮಾಹಿತಿ ಭಾರತೀಯ ಸೇನೆಗೆ ಲಭ್ಯವಾಗಿದ್ದು ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಭಾರತೀಯ ಯೋಧರು ಕೂಡ ಪಾಕ್ ಸೇನೆ ಮೇಲೆ ಪ್ರತಿದಾಳಿ ಮಾಡಿದ್ದಾರೆ. ಕಳೆದ 10 ದಿನಗಳಲ್ಲಿ ಪಾಕ್ ಸೇನೆ 19ನೇ ಬಾರಿಗೆ ಕದನ ವಿರಾಮ ಉಲ್ಲಂಘಿಸಿದೆ. ಅಷ್ಟೇ ಅಲ್ಲ, ಪಾಕ್ನ ಬಾರ್ಡರ್ ಆಕ್ಷನ್ ಟೀಮ್ ಮತ್ತಷ್ಟು ದಾಳಿ ಮಾಡಲು ಪ್ಲಾನ್ ಮಾಡ್ತಿದೆಯಂತೆ. ಗಡಿ ನಿಯಂತ್ರಣ ರೇಖೆಯಲ್ಲಿ ಏಕಾಏಕಿ ದಾಳಿ ಮಾಡಿ ಒತ್ತಡ ತರಲು ಸಜ್ಜಾಗಿದೆ. ಈ ಪಡೆಯಲ್ಲಿ ಉಗ್ರರು ಸೇರಿದ್ದಾರೆ ಅನ್ನೋದು ಭಾರತೀಯ ಸೇನೆ ಆರೋಪ. ಮೊನ್ನೆಯಷ್ಟೇ 14 ವರ್ಷಗಳ ಬಳಿಕ ಕಾರ್ಗಿಲ್ನಲ್ಲೂ ಪಾಕ್ ಸೇನೆ ಗುಂಡಿನ ದಾಳಿ ಮಾಡಿತ್ತು. ನಿನ್ನೆ ಪೂಂಚ್ ವಲಯದಲ್ಲಿ ದಾಳಿ ಮಾಡಲಾಗಿತ್ತು. ಪಾಕ್ ದಾಳಿಯಿಂದ ಭಾರತೀಯ ಸೈನಿಕರು ಹಾಗೂ ಜನರು ಸಾವನ್ನಪ್ಪುತ್ತಿದ್ದಾರೆ. ಇಷ್ಟೆಲ್ಲ ಪುರಾವೆಗಳಿದ್ರೂ ಪಾಕ್ ಸರ್ಕಾರ ಮಾತ್ರ ಈ ದಾಳಿ ನಮ್ಮಿಂದ ಆಗುತ್ತಿಲ್ಲ ಅಂತ ತಿಪ್ಪೆ ಸಾರುತ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸರ್ಕಾರಿ ಕಚೇರಿಗೆ ಹೊಸ ಕಟ್ಟಡ ನಿರ್ಮಾಣಗೊಂಡ್ರೆ ಗಣಹೋಮ ಮಾಡಿಸುವುದನ್ನು ನೋಡಿದ್ದೇವೆ. ಇಲ್ಲವೇ ಕಚೇರಿ ಸ್ಥಳಾಂತರಗೊಂಡ್ರೆ ವಾಸ್ತು ಹೋಮವನ್ನು ಮಾಡುವುದನ್ನು ನೋಡಿದ್ದೀರಿ. ಆದರೆ ಶಿವಮೊಗ್ಗದಲ್ಲಿ ವರ್ಗಾವಣೆಯಿಂದ ತಪ್ಪಿಸಿಕೊಳ್ಳಲು ಅಧಿಕಾರಿಗಳಿಬ್ಬರು ಹೋಮ ನಡೆಸಿದ್ದಾರೆ. ಆ ಮಹಾನುಭಾವರು ಯಾರು ನೋಡೋಣ ಬನ್ನಿ. ಇವತ್ತು ಭಾನುವಾರ ಅಂದ್ರೆ ಸರ್ಕಾರಿ ರಜೆ. ಆದರೂ ಶಿವಮೊಗ್ಗದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಜನವೋ ಜನ. ಅಷ್ಟೇ ಅಲ್ಲ, ಅಲ್ಲಿ ಹೋಮ ಕೂಡ ನಡೆಯುತ್ತಿತ್ತು. ಅದು ಅಂತಿಂತ ಹೋಮವಲ್ಲ, ಶತ್ರುನಾಶದ ಸುದರ್ಶನ ಹೋಮ. ಇದನ್ನೆಲ್ಲ ಮಾಡಿಸಿದ್ದು ಸಬ್ ರಿಜಿಸ್ಟ್ರಾರ್ಗಳಾದ ರಂಗಸ್ವಾಮಿ ಮತ್ತು ಟೀಕಾರಾಮ್. 1 ವರ್ಷದ ಹಿಂದೆ ಅಷ್ಟೇ ಶಿವಮೊಗ್ಗಕ್ಕೆ ಬಂದಿದ್ರು. ಇನ್ನು ಹೋಮ ಮಾಡಿಸಿದ್ದು ಯಾಕೆ ಗೊತ್ತಾ? ಇವರಿಬ್ಬರಿಗೂ ವರ್ಗಾವಣೆಯ ಭಯ ಕಾಡ್ತಿದೆ. ಇವರ ಜೊತೆ ಕಚೇರಿಯಲ್ಲಿ ಲಂಚಾವತಾರ ನಡೆಸುವ ಪತ್ರ ಬರಹಗಾರರು ಸೇರಿದ್ದಾರೆ. ಇವರೆಲ್ಲರಿಗೀಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕಿಮ್ಮನೆ ರತ್ನಾಕರ್ ಮತ್ತು ಶಿವಮೊಗ್ಗ ಶಾಸಕ ಕೆಬಿ ಪ್ರಸನ್ನಕುಮಾರ್ ಅವರ ಭಯವಂತೆ. ಇದೇ ಕಾರಣಕ್ಕಾಗಿ ಪತ್ರ ಬರಹಗಾರ ಗೋಪಾಲಕೃಷ್ಣ ಶಾಸ್ತ್ರಿಗಳ ನೇತೃತ್ವದಲ್ಲಿ ಹೋಮ ನೆರವೇರಿಸಿದ್ದಾರೆ. ಆದ್ರೆ ಯಾಕೆ ಸ್ವಾಮಿ ಈ ಹೋಮ ಮಾಡಿಸಿದ್ದು ಅಂತ ಕೇಳಿದ್ರೆ ಲೋಕ ಕಲ್ಯಾಣಕ್ಕಾಗಿ ಅಂತಾರೆ ಈ ಮಹಾನುಭಾವರು. ನಾವು ಆಫೀಸಿಂದ ನಾವೇನು ಪೂಜೆ ಮಾಡಿಸಿಲ್ಲ, ಪತ್ರ ಬರಹಗಾರೆಲ್ಲ ಮಾಡ್ಸೋಕೆ ಕೇಳ್ಕೊಂಡ್ರು, ಅದರಿಂದ ಮಾಡಿಸಿದ್ವಿ. ಬಿಟ್ಟರು ನಾವಿದ್ರಲ್ಲೇನು ನಾವು ಕರೆದಿದ್ರು ನಾವು ಬಂದಿದ್ದೀವಿ. ನವಗ್ರಹ ಹೋಮ, ಸುದರ್ಶನ ಹೋಮ ಏನಕ್ಕೆ? ಅದು ಲೋಕ ಕಲ್ಯಾಣಾರ್ಥವಾಗಿ ಒಳ್ಳೇದಾಗಲಿ ಅಂತ ನಾನು ಮಾಡಿಸಿದ್ದೆ ಆಫೀಸ್ನಲ್ಲಿ. ಶ್ರಾವಣ ಮಾಸದಲ್ಲಿ ಮಾಡಿಸ್ಬೇಕು ಅಂತ ಒಂದು ಮನಸ್ಸಿನಲ್ಲಿ ಇತ್ತು, ಅದನ್ನು ಮಾಡಿಸಿದ್ವಿ. ಪತ್ರ ಬರಹಗಾರ ಸೇರ್ಕೊಂಡು ಮಾಡಿಸಿದ್ವಿ. ಆದ್ರೆ ಸರ್ಕಾರಿ ಕಚೇರಿಯಲ್ಲಿ ಸುದರ್ಶನ ಹೋಮ ನಡೆಸಲು ಅನುಮತಿ ನೀಡಿದವರು ಯಾರು? ಸಬ್ ರಿಜಿಸ್ಟರ್ಗಳು ಈ ಹೋಮಕ್ಕೆ ಮೇಲಾಧಿಕಾರಿಗಳಿಂದ ಅನುಮತಿ ಕೋರಿದ್ದಾರನ್ನೋ ಪ್ರಶ್ನೆಗಳಿಗೆ ಇವರಲ್ಲಿ ಉತ್ತರವಿಲ್ಲ. ಅದೊಂದು ಸರ್ಕಾರಿ ಕಚೇರಿ, ಅಲ್ಲಿ ಎಲ್ಲ ಜಾತಿ ಧರ್ಮದವರು ಬಂದು ಹೋಗ್ತಕ್ಕಂಥ ಕಚೇರಿ ಇದೆ. ಅಲ್ಲಿ ಯಾವುದೋ ಒಂದು ಧರ್ಮದ ಪರವಾಗಿ 2 ಸಬ್ ರಿಜಿಸ್ಟ್ರಿಗಳ ಪರವಾಗಿ ಸುದರ್ಶನ ಹೋಮವನ್ನು ಮಾಡ್ತಕ್ಕಂಥದ್ದು, ಅವರ ಟ್ರಾನ್ಸ್ಫರನ್ನು ತಡೆಯಬೇಕು ಅನ್ನೋದಕ್ಕೆ ಬೇರೆಯವರಿಗೆ ದಿಗ್ಬಂಧನವನ್ನು ಹಾಕ್ತಕ್ಕಂಥದ್ದು ಅತ್ಯಂತ ಅಸಹ್ಯವಾಗಿ ಕಾಡ್ತಕ್ಕಂಥದ್ದು ಮತ್ತು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಜನ ಮಾತ್ರ ಎಂತಹ ಕಾಲ ಬಂತಪ್ಪ. ಸರ್ಕಾರಿ ಕಚೇರಿಯಲ್ಲೂ ವಾಮ ಮಾರ್ಗದ ಮೂಲಕ ಅಧಿಕಾರದ ಬೆನ್ನು ಬೀಳ್ತಾರಲ್ಲ ಅಂತ ಮಾತನಾಡಿಕೊಳ್ಳುವಂತಾಗಿದೆ. ಕಂದಾಯ ಮಂತ್ರಿ ಶ್ರೀನಿವಾಸ್ ಪ್ರಸಾದ್ ತಮ್ಮ ಇಲಾಖೆಯ ಅಧಿಕಾರಿಗಳ ಈ ಕೃತ್ಯದ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಶಿವಮೊಗ್ಗದಿಂದ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ಮುಂದುವರಿತು ಒಂದು ಬ್ರೇಕ್ ನಂತರ.